Hello students, this is Dr. Nizamuddin, Assistant Professor of Economics. In my previous session 19, I have discussed the law of variable proportions. In my today's session number 20, I would like to discuss another important law called laws of returns to scale. Of course, this topic is also equally important in the examination. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹಿಂದಿನ ಚರ್ಚೆ 19ರಲ್ಲಿ ಬದಲಾಗುವ ದರಗಳ ನಿಯಮವನ್ನು ನಾನು ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದ್ದೇನೆ. ಇವತ್ತಿನ ನನ್ನ ಚರ್ಚೆ 20ರಲ್ಲಿ ಈ ದೀರ್ಘಾವಧಿಯಲ್ಲಿ ಉತ್ಪಾದನಾ ಬಿಂಬಕದ ಒಂದು ವಿಶ್ಲೇಷಣೆಯನ್ನು, ಅಂದರೆ ಲಾಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಥವಾ ಪ್ರತಿಫಲನ ನಿಯಮಗಳು ಅನ್ನುವಂತಹ ಮತ್ತೊಂದು ಬಹಳ ಮುಖ್ಯವಾಗಿರುವಂತಹ ಒಂದು ನಿಯಮವನ್ನು ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಹೇಳಿರುವಂತೆ ಅಲ್ಪಾವಧಿಯಲ್ಲಿ ಉತ್ಪಾದನಾಂಗಗಳನ್ನು ನಾವು ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳಾಗಿ ವರ್ಗೀಕರಣವನ್ನು ಮಾಡ್ತೇವೆ. ಅಲ್ಲಿ ಆ ಬದಲಾಗುವ ಉತ್ಪಾದನಾಂಗಗಳ ಪ್ರಮಾಣವನ್ನು ಹೆಚ್ಚಿಸಿದಾಗ ಉತ್ಪಾದನೆ ಮೇಲೆ ಆಗುವಂತಹ ಪರಿಣಾಮವನ್ನು ಬದಲಾಗುವ ದರಗಳ ನಿಯಮ ಅನ್ನುವಂತಹ ನಿಯಮದಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಆದರೆ ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳು ಕೂಡ ಬದಲಾಗುವ ಉತ್ಪಾದನಾಂಗಗಳಾದಾಗ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕಾಗಿ ಉದ್ಯಮದ ಗಾತ್ರ ವಿಸ್ತರಣೆ ಆದಾಗ, ಉದ್ಯಮ ಹೆಚ್ಚೆಚ್ಚು ಉತ್ಪಾದನಾಂಗಗಳನ್ನು ಬಳಸಿದಾಗ ಆ ಹೆಚ್ಚಾದಂತಹ ಉತ್ಪಾದನಾಂಗಗಳ ಬಳಕೆ ಉತ್ಪಾದನೆಯ ಮೇಲೆ ಅಥವಾ ಉತ್ಪನ್ನದ ಮೇಲೆ ಉಂಟು ಮಾಡುವಂತಹ ಪರಿಣಾಮವನ್ನು ಅರ್ಥಶಾಸ್ತ್ರಜ್ಞರು ಒಂದು ಭಿನ್ನವಾದಂತಹ ಒಂದು ಶೀರ್ಷಿಕೆಯಡಿಯಲ್ಲಿ ಅದನ್ನು ವಿವರಣೆಯನ್ನು ಮಾಡ್ತಾರೆ. ಅದನ್ನೇ ನಾವೇನಂತ ಕರಿತೇವೆ? ಲಾಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಥವಾ ಪ್ರತಿಫಲನ ನಿಯಮಗಳು ಅಂತ ಕರಿತೇವೆ. ನಾವಿಲ್ಲಿ ನಿಯಮ ಅಂತ ಹೇಳ್ತಾ ಇಲ್ಲ, ನಿಯಮಗಳು ಅಂತ ಕರಿತೇವೆ. ಯಾಕೆ ನಿಯಮಗಳು ಅಂತ ಕರಿತೀವಿ ಅಂತಂದರೆ, ಅರ್ಥಶಾಸ್ತ್ರಜ್ಞರ ಪ್ರಕಾರ ದೀರ್ಘಾವಧಿಯಲ್ಲಿ ಇತರೆ ಅಂಶಗಳು ಸ್ಥಿರವಾಗಿದ್ದು ಉದ್ಯಮದ ಗಾತ್ರ ಹೆಚ್ಚಾಗ್ತಾ ಹೋದಂತೆ, ಅಂದರೆ ಆ ಎಲ್ಲ ಉತ್ಪಾದನಾಂಗಗಳ ಪ್ರಮಾಣವನ್ನು ನಾವು ಹೆಚ್ಚಿಸುತ್ತಾ ಹೋದಂತೆ ಉತ್ಪಾದನೆಯು 3 ಪ್ರಮುಖ ನಿಯಮಕ್ಕೆ ಒಳಪಡುತ್ತದೆ. ಆ 3 ನಿಯಮಗಳು ಇಲ್ಲಿ ಏರಿಕೆಯ ಪ್ರತಿಫಲನ ನಿಯಮ, ಮತ್ತು ಎರಡನೇದಾಗಿ ಸ್ಥಿರಾತ್ಮಕ ಪ್ರತಿಫಲನ ನಿಯಮ, ಮೂರನೇದಾಗಿ ನಾವು ಇಳಿಮುಖ ಪ್ರತಿಫಲನ ನಿಯಮ ಅಂತ ನಾವು 3 ಸ್ಟೇಜನ್ನು ನಾವಿಲ್ಲಿ ಕಾಣೋದ್ರಿಂದ ನಾವು ಈ ಒಂದು ನಿಯಮವನ್ನು ಪ್ಲೂರಲ್ ಅಲ್ಲಿ ನಾವು ಪ್ರತಿಫಲನದ ನಿಯಮಗಳು ಎಂಬುದಾಗಿ ಕರಿತಾ ಇದ್ದೇವೆ ಹೊರತು ಪ್ರತಿಫಲನದ ನಿಯಮ ಅಂತ ಕರಿತಾರೆ. ಯಾಕಂದ್ರೆ ನಾವು ದೀರ್ಘಾವಧಿಯಲ್ಲಿ ಉದ್ಯಮ ಹಾದು ಹೋಗುವಂತಹ ಹಂತಗಳು 3 ಹಂತಗಳಾಗಿದ್ದು 3 ನಿಯಮಕ್ಕೆ ಒಳಪಟ್ಟಿರ್ತವೆ. ಏನು ಹೇಳ್ತಾ ಇದೆ ಈ ನಿಯಮ? ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದಿಸ್ ಲಾ? As a firm in the long run increases the quantities of all factors employed, other things being equal, the output may rise initially at a more rapid rate than the rate of increase in input. Then output may increase in the same proportion of input and ultimately output increase less proportionately ಅಂತ ಹೇಳ್ತದೆ. ಏನು ಹಾಗಂದ್ರೆ, ಈ ಒಂದು ಪ್ರತಿಫಲನದ ನಿಯಮಗಳ ಸಾರಾಂಶ ಏನಪ್ಪಾ ಅಂತಂದ್ರೆ, ದೀರ್ಘಾವಧಿಯಲ್ಲಿ ಉದ್ಯಮದ ಗಾತ್ರ ಹೆಚ್ಚಾಗ್ತಾ ಹೋದಂತೆ, ವೆನ್ ಅದರ್ ಥಿಂಗ್ಸ್ ರಿಮೈನಿಂಗ್ ದ ಸೇಮ್, ಇತರೆ ಅಂಶಗಳಲ್ಲಿ ಯಾವುದೇ ಬದಲಾವಣೆ ಆಗದೇ ಇದ್ದಾಗ, ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಉದ್ಯಮದ ಗಾತ್ರ ವಿಸ್ತರಣೆ ಆದಂತೆ, ಅಂದ್ರೆ ಏನರ್ಥ ಅಲ್ಲಿಗೆ ಉದ್ಯಮದ ಗಾತ್ರ ವಿಸ್ತರಣೆ ಆದಂತೆ ಅಂತಂದ್ರೆ ಉತ್ಪಾದನೆ ಹೆಚ್ಚಿಸಲಿಕ್ಕೆ ಉತ್ಪಾದನಾಂಗಗಳ ಪ್ರಮಾಣ ಹೆಚ್ಚಿಸುತ್ತಾ ಹೋದಂತೆಲ್ಲ ಉದ್ಯಮದ ಗಾತ್ರ ವಿಸ್ತರಣೆ ಆದಂತೆ ಪ್ರಾರಂಭದಲ್ಲಿ ನಾವು ಬಳಸಿದಂತಹ ಉತ್ಪಾದನಾಂಗಗಳಿಗಿಂತನೂ ಹೆಚ್ಚಾಗಿ ಉತ್ಪಾದನೆ ಹೆಚ್ಚಾಗ್ತಾ ಹೋಗುತ್ತದೆ. ಪ್ರಾರಂಭದ ಹಂತದಲ್ಲಿ ಇತರೆ ಅಂಶಗಳು ಸ್ಥಿರವಾಗಿಟ್ಟು ಉತ್ಪಾದನಾಂಗಗಳ ಪ್ರಮಾಣವನ್ನು ನಾವು ಹೆಚ್ಚಿಸ್ತಾ ಹೋದಂತೆ ಉತ್ಪಾದನೆಯು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ, ಇನ್ಕ್ರೀಸಿಂಗ್ ರೇಟ್ ಅಂತಂದರೆ ನಾವು ಮೋರ್ ದೆನ್ ಪ್ರಪೋರ್ಷನೇಟ್ ಅಂತ ಹೇಳ್ತೀವಿ. ನಾವು ಎಷ್ಟು ಆದಾನಗಳನ್ನು ಬಳಸ್ಕೊಳ್ತೇವೋ ಅದಕ್ಕಿಂತನೂ ಹೆಚ್ಚಾಗಿ ಪ್ರತಿದಾನ ಅಥವಾ ಉತ್ಪನ್ನದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ, ಉತ್ಪಾದನೆ ಏನಾಗ್ತಾ ಹೋಗುತ್ತೆ? ಹೆಚ್ಚಾಗ್ತಾ ಹೋಗ್ತದೆ. ಆ ಒಂದು ಹಂತವನ್ನು ಮೀರಿ ಇನ್ನು ಉದ್ಯಮವು ಉತ್ಪಾದನಾಂಗಗಳ ಗಾತ್ರವನ್ನು ಇನ್ನೂ ಹೆಚ್ಚಿಸುತ್ತಾ ಹೋದಂತೆ ಉತ್ಪನ್ನ ಅನ್ನುವಂಥದ್ದು ಪ್ರಮಾಣಾನುಗುಣವಾಗಿ, ಅಂದ್ರೇನು, ಇನ್ ಪ್ರಪೋರ್ಷನೇಟ್ಲಿ, ಎಷ್ಟು ಪ್ರಮಾಣದ ಆದಾನಗಳನ್ನು ಹೆಚ್ಚಿಸ್ತೇವೆಯೋ ಅಷ್ಟೇ ಪ್ರಮಾಣದ ಉತ್ಪನ್ನವು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಈ ಹಂತವನ್ನು ನಾವು ಸ್ಥಿರಾತ್ಮಕ ಹಂತ ಅಂತ ಕರಿತೇವೆ. ಇದನ್ನ ಈ ನಿಯಮ ಹೇಳ್ತಾ ಇದೆ. ಆ ಒಂದು ಹಂತವನ್ನು ಮೀರಿ ಉದ್ಯಮ ಪುನಃ ಉತ್ಪಾದನಾಂಗಗಳ ಗಾತ್ರವನ್ನು ಹೆಚ್ಚಿಸುತ್ತಾ ಹೋದಂತೆ ಇದುವರೆಗೆ
ಪ್ರಪೋರ್ಷನೇಟ್ ಆಗಿ ಹೆಚ್ಚಾಗ್ತಿದ್ದಂತಹ ಉತ್ಪನ್ನ ಈಗ ನೇರವಾಗಿ ಕ್ಷೀಣಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಏನು ಹೇಳುತ್ತೆ ಈ ನಿಯಮ? ಈ ನಿಯಮದ ಪ್ರಕಾರ ದೀರ್ಘಾವಧಿಯಲ್ಲಿ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಉದ್ಯಮ ತನ್ನ ಉತ್ಪಾದನಾಂಗಗಳ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಪ್ರಾರಂಭದಲ್ಲಿ ಉತ್ಪನ್ನವು ಏರಿಕೆ ದರದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ, ತದನಂತರದಲ್ಲಿ ಅದೇನಾಗಿರುತ್ತೆ, ಪ್ರಪೋರ್ಷನೇಟ್ ಆಗಿ ಹೆಚ್ಚಾಗ್ತಾ ಹೋಗುತ್ತದೆ. ಪ್ರಪೋರ್ಷನೇಟ್ ಆಗಿ ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಅದನ್ನು ಬಳಸ್ತೇವೆಯೋ ಅಷ್ಟೇ ಪ್ರಮಾಣದಲ್ಲಿ ಉತ್ಪಾದನೆ ಕೂಡ ಆಗುತ್ತೆ ಅಥವಾ ಉತ್ಪನ್ನ ಹೆಚ್ಚಾಗುತ್ತೆ. ಅದನ್ನು ನಾವು ಸ್ಥಿರಾತ್ಮಕ ಹಂತ ಅಂತ ಕರಿತೇವೆ. ಇನ್ನು ಮೂರನೆಯದಾಗಿ ಇನ್ನೂ ಉತ್ಪಾದನಾಂಗಗಳ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಉತ್ಪನ್ನದ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗ್ತದೆ ಅಂತ ನಾವು ಹೇಳ್ತೇವೆ. ಏನಿಲ್ಲಿ ಅಸಂಪ್ಷನ್ಸ್, ಅದರ್ ಥಿಂಗ್ಸ್ ರಿಮೈನಿಂಗ್ ದ ಸೇಮ್ ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ವೆನ್ ದೇರ್ ಇಸ್ ನೋ ಚೇಂಜಸ್ ಇನ್ ಅದರ್ ಥಿಂಗ್ಸ್ ಅಂತ ಹೇಳಿದ್ದೀವಿ, ಅಥವಾ ಇತರೆ ಅಂಶಗಳಲ್ಲಿ ಯಾವುದೇ ಬದಲಾವಣೆ ಆಗದೇ ಇದ್ದಾಗ ಅಂತ ಹೇಳಿದ್ದೀವಿ. ಏನದು ಇತರೆ ಅಂಶಗಳು ಅಂತ ಹೇಳಿದ್ರೆ, ನಂಬರ್ 1, ಟೆಕ್ನಾಲಜಿ ರಿಮೇನ್ಸ್ ದ ಸೇಮ್ ಅಂತಂದರೆ ಆ ಉದ್ಯಮ ಬಳಸ್ಕೊಳ್ತಿರುವಂತಹ ತಂತ್ರಜ್ಞಾನದಲ್ಲಿ ಯಾವುದೇ ಒಂದು ವೈಪರೀತ್ಯ ಉಂಟಾಗುವುದಿಲ್ಲ. ಅದು ಪ್ರಾರಂಭದ ಹಂತದಲ್ಲಿ ನಾವು ಯಾವ ಮಟ್ಟದ ತಂತ್ರಜ್ಞಾನ ಬಳಸ್ಕೊಂಡಿರ್ತೀವಿಯೋ ಅದೇ ದಕ್ಷತೆಯ ತಂತ್ರಜ್ಞಾನ ಅಲ್ಲಿ ಅಸ್ತಿತ್ವದಲ್ಲಿರುತ್ತೆ, ಅದರಲ್ಲಿ ಯಾವುದೇ ಬದಲಾವಣೆ ಅನ್ನೋದು ಇರೋದಿಲ್ಲ. ಇನ್ನು ಎರಡನೇದಾಗಿ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಆರ್ ಐಡೆಂಟಿಕಲ್. ಅಂದರೆ ಆ 4 ಉತ್ಪಾದನಾಂಗಗಳನ್ನು ನಾವು ಬಳಸ್ಕೊಳ್ತೀವಲ್ವಾ, ಆ 4 ಉತ್ಪಾದನಾಂಗಗಳು ಕೂಡ ಸಮಾನ ದಕ್ಷತೆಯನ್ನು, ಹೋಮೋಜಿನಿಯಸ್ ಆಗಿರ್ತವೆ, ಐಡೆಂಟಿಕಲ್ ಆಗಿರ್ತವೆ. ಒಂದು ತುಂಬ ಎಫಿಷಿಯೆಂಟ್ ಆಗಿರುವಂತಹ ಫ್ಯಾಕ್ಟರು, ಮತ್ತೊಂದು ತೀರಾ ಇನ್ಎಫಿಷಿಯೆಂಟ್ ಆಗಿರುವಂತಹ ಫ್ಯಾಕ್ಟರ್ ಅನ್ನುವಂತಹ ಯಾವುದೇ ಒಂದು ವ್ಯತ್ಯಾಸ ಅಲ್ಲಿ ನಮಗೆ ಕಾಣಬರೋದಿಲ್ಲ ಅನ್ನೋದು ಎರಡನೇ ಅಸಂಪ್ಷನ್. ಮೂರನೇ ಅಸಂಪ್ಷನ್ ಏನಪ್ಪ ಅಂದರೆ ರಿಟರ್ನ್ಸ್ ಆಫ್ ಪ್ರೊಡಕ್ಷನ್ ಆನ್ ಮೆಜರ್ಡ್ ಇನ್ ಫಿಸಿಕಲ್ ಟರ್ಮ್ಸ್ ಅಂತ ಹೇಳ್ತೇವೆ. ಅಂದರೆ ಆ ಪ್ರೊಡಕ್ಷನ್ನಲ್ಲಿ ನಮಗೇನು ಪ್ರತಿಫಲ ಸಿಗುತ್ತಲ್ಲ, ಉತ್ಪಾದನೆಯಲ್ಲಿ ಸಿಗುವಂತಹ ಪ್ರತಿಫಲವನ್ನು ನಾವು ಭೌತಿಕ ಯೂನಿಟ್ಗಳಲ್ಲಿ ಮಾಪನವನ್ನು ನಾವು ಮಾಡಬಹುದು. ಅಂದರೆ ಆ ಭೌತಿಕವಾಗಿ ನಾವು ಆ ಪ್ರತಿಫಲನವನ್ನು ನಾವು ಅಳಿಬಹುದು, ಮಾಪನವನ್ನು ನಾವು ಮಾಡಬಹುದು ಅನ್ನುವಂಥದ್ದು ಮತ್ತೊಂದು ಅಸಂಪ್ಷನ್. ಈ 3 ಹಂತಗಳು ನಾನೀಗಾಗಲೇ ಹೇಳಿದಂತೆ ದೀರ್ಘಾವಧಿಯಲ್ಲಿ ಒಂದು ಉದ್ಯಮ ಇತರೆ ಅಂಶಗಳನ್ನು ಸ್ಥಿರವಾಗಿಟ್ಟುಕೊಂಡು ಅಥವಾ ಇತರೆ ಅಂಶಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಇದ್ದಾಗ, ವೆನ್ ಅದರ್ ಥಿಂಗ್ಸ್ ರಿಮೈನಿಂಗ್ ದ ಸೇಮ್, ದೀರ್ಘಾವಧಿಯಲ್ಲಿ ಒಂದು ಉದ್ಯಮ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ತನ್ನ ಉತ್ಪಾದನಾಂಗಗಳ ಗಾತ್ರವನ್ನು ಹೆಚ್ಚಿಸ್ತಾ ಹೋದಂತೆ ಪ್ರಾರಂಭದಲ್ಲಿ ಉತ್ಪನ್ನ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಏರಿಕೆಯ ಪ್ರತಿಫಲನ ನಿಯಮ ಅಂತ ಕರಿತೇವೆ. ಅದನ್ನು ನಾವು ಇಲ್ಲಿ ನಾನು ಕೊಟ್ಟಿರುವಂತಹ ಡಯಾಗ್ರಾಮ್ ಎ ರೆಪ್ರೆಸೆಂಟನ್ನು ಮಾಡುತ್ತೆ. ಕೊಟ್ಟಿರುವಂತಹ ಈ ರೇಖಾಚಿತ್ರದ ಏನಲ್ಲಿ IR ಅನ್ನುವಂಥದ್ದು ಇನ್ಕ್ರೀಸಿಂಗ್ ರಿಟರ್ನ್ ಅನ್ನುವಂಥದ್ದನ್ನು ರೆಪ್ರೆಸೆಂಟನ್ನು ಮಾಡುತ್ತೆ. ಅಫ್ಕೋರ್ಸ್ OY ವರ್ಟಿಕಲ್ ಆಕ್ಸಿಸ್ ರೆಪ್ರೆಸೆಂಟ್ಸ್ ದ ಔಟ್ಪುಟ್, OY ಲಂಬಾಂತರಾಕ್ಷ ಉತ್ಪನ್ನವನ್ನು, OX ಸಮತಲಾಕ್ಷ ಉತ್ಪಾದನಾಂಗಗಳ ಪ್ರಮಾಣವನ್ನು ಪ್ರತಿನಿಧಿಸುತ್ತೆ. IR ಅಂತ ನಾವೇನು ಯಾಕೆ ಹೆಸರು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಅದು IR ಅನ್ನುವಂಥದ್ದು ಇನ್ಕ್ರೀಸಿಂಗ್ ರಿಟರ್ನ್ಸ್ ಅಂತಂದ್ರೆ ಏನು, ಏರಿಕೆಯ ಪ್ರತಿಫಲನ ಅನ್ನುವಂತಹ ಒಂದು ಅಂಶವನ್ನು ಅದು ಪ್ರತಿನಿಧಿಸುತ್ತೆ. ಆ ರೇಖೆ ಸ್ವರೂಪ ಹೇಗಿದೆ? ಇಟ್ ಈಸ್ ಅಪ್ವರ್ಡ್ ಸ್ಲೋಪ್ ಫ್ರಮ್ ಲೆಫ್ಟ್ ಟು ರೈಟ್. ಎಡದಿಂದ ಬಲಕ್ಕೆ ಅದೇನಾಗಿದೆ, ಧನಾತ್ಮಕವಾಗಿದೆ. ಏನು ರೆಪ್ರೆಸೆಂಟ್ ಅನ್ನು ಮಾಡ್ತಾ ಇದೆ ಅದು ಅಂತ ಹೇಳಿದ್ರೆ, ದೀರ್ಘಾವಧಿಯಲ್ಲಿ ಉತ್ಪಾದನಾಂಗಗಳ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಉತ್ಪನ್ನದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಈ ಸ್ಟೇಜ್ 1 ಅನ್ನು ನಾವು ಏರಿಕೆಯ ಪ್ರತಿಫಲನ ನಿಯಮ ಅಂತ ಕರಿತೇವೆ. ಇಟ್ ಇಸ್ ಕಾಲ್ಡ್ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರಿತೇವೆ. ದಟ್ ರೆಪ್ರೆಸೆಂಟ್ ಡಯಾಗ್ರಾಮ್ ಎ. ಈ ರೇಖಾಚಿತ್ರದಲ್ಲಿ 3 ಡಯಾಗ್ರಾಮ್ಸ್ ಅನ್ನು ಹಾಕಿದ್ದೀವಿ, ನೀವು ಅಬ್ಸರ್ವ್ ಮಾಡಬಹುದು. ಡಯಾಗ್ರಾಮ್ ಎ, ಡಯಾಗ್ರಾಮ್ ಬಿ ಅಂಡ್ ಡಯಾಗ್ರಾಮ್ ಸಿ. ಸೊ ಔಟ್ ಆಫ್ ದಿಸ್ 3 ಡಯಾಗ್ರಾಮ್ಸ್, ಔಟ್ ಆಫ್ ದಿಸ್ 3 ಫಿಗರ್, ಎ ರೆಪ್ರೆಸೆಂಟ್ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಥವಾ ಏರಿಕೆಯ ಪ್ರತಿಫಲನ ನಿಯಮವನ್ನು ಇದು ರೆಪ್ರೆಸೆಂಟ್ ಅನ್ನು ಮಾಡುತ್ತೆ. ಇಲ್ಲಿ IR ಅನ್ನುವಂಥದ್ದು ಏರಿಕೆ ಪ್ರತಿಫಲನದ ರೇಖೆ, ಅದು ಎಡದಿಂದ ಬಲಕ್ಕೆ ಧನಾತ್ಮಕವಾಗಿದೆ. ನಾವು ಲುಕ್ ಅಟ್ ದಿ ಡಯಾಗ್ರಾಮ್ ಬಿ ಆರ್ ಫಿಗರ್ ಬಿ. ದಿ ಫಿಗರ್ ಬಿ ರೆಪ್ರೆಸೆಂಟ್ ದಿ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಕಾನ್ಸ್ಟೆಂಟ್ CR ಅಂತ ಬರೆದಿದ್ದೇವೆ ನಾವು, ರೇಖೆಗೆ CR ಅಂತ ಹೆಸರು ಕೊಟ್ಟಿದ್ದೇವೆ. CR ಅಂತಂದ್ರೆ ಅರ್ಥ ಏನು? ಕಾನ್ಸ್ಟೆಂಟ್ ರಿಟರ್ನ್ಸ್. ಏನು ಹಾಗಂದ್ರೆ, ಆ ಹೆಚ್ಚಾಗ್ತಿದ್ದಂತಹ ಉತ್ಪನ್ನ ಒಂದು ಬಿಂದುವನ್ನು ತಲುಪಿದ ನಂತರವೂ ಕೂಡ ಉದ್ಯಮ ಇನ್ನೂ ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆಲ್ಲ ಇದುವರೆಗೆ ಏರ್ತಾ ಹೋಗ್ತಿದ್ದಂತಹ ಉತ್ಪನ್ನ ಈಗ ಹೆಚ್ಚಿಸಿದಂತಹ ಉತ್ಪಾದನಾಂಗಗಳ ಪ್ರಮಾಣಕ್ಕನುಗುಣವಾಗಿ ಅದು ಏನಾಗುತ್ತೆ, ಹೆಚ್ಚಾಗ್ತಾ ಹೋಗ್ತದೆ. ಅಂತಂದ್ರೇನು,
ಪ್ರಪೋರ್ಷನೇಟ್ ಆಗಿ ಅಂತ ಹೇಳ್ತೇವೆ. ಪ್ರಪೋರ್ಷನೇಟ್ ಆಗಿ ಅಂತ ಹೇಳಿದಾಗ ಅರ್ಥ ಏನದ್ರದ್ದು, ದಟ್ ವಿಲ್ ರಿಮೇನ್ಸ್ ದ ಸೇಮ್ ಅಂತಂದ್ರೆ ಯಾವುದು, ಈ ಯಾವುದು ಉತ್ಪನ್ನ ಇದೆಯಲ್ಲ, ಉತ್ಪನ್ನ ಏನಾಗಿರುತ್ತೆ ಅದು ಸ್ಥಿರವಾಗಿರುತ್ತೆ. ಸ್ಥಿರವಾಗಿರೋದು ಅಂತಂದ್ರೆ ಅರ್ಥ ಏನು, ಎಷ್ಟು ಪ್ರಮಾಣದಲ್ಲಿ ನಾವು ಆದಾನಗಳನ್ನು ಬಳಸ್ತೇವೆಯೋ ಪ್ರಮಾಣಾನುಗುಣವಾಗಿ ನಾವು ನಮಗೆ ಪ್ರತಿದಾನ ಸಿಗುತ್ತೆ. ಅದನ್ನು ನಾವೇನಂತ ಕರಿತಾ ಇದ್ದೀವಿ, ಸ್ಥಿರಾತ್ಮಕ ಪ್ರತಿಫಲನ ನಿಯಮ ಅಂತ ಕರಿತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಸಿ ಆರ್ ರೇಖೆ ಅಥವಾ ಈ ಒಂದು ಸಿ ಆರ್ ಅನ್ನುವಂಥದ್ದು ಕಾನ್ಸ್ಟಂಟ್ ರಿಟರ್ನ್ಸ್ ಅಥವಾ ಸ್ಥಿರಾತ್ಮಕ ಪ್ರತಿಫಲನ ಎಂಬುದನ್ನು ಸೂಚಿಸುತ್ತದೆ. ಅದರ ಒಂದು ಸ್ವರೂಪ ಏನಾಗಿದೆ, ಓ ಎಕ್ಸ್ ಸಮತಲ ಅಕ್ಷಕ್ಕೆ ಸಮಾನಾಂತರವಾಗಿದ್ದುದು ಸಮತಲ ಸ್ವರೂಪವನ್ನು ಹೊಂದಿದೆ. ಅಂದರೆ ದ ಸ್ಲೋಪ್ ಆಫ್ ದಿ ಸಿ ಆರ್ ಕರ್ವ್ ಈಸ್ ನಾಟ್ positive or the positive slope, it is a horizontal slope. So horizontal slope means it represents that the increase in the output is proportionate to increase in the input. ಎಷ್ಟು ನಾವು ಇನ್ಪುಟ್ ಬಳಸ್ತೇವೆಯೋ ಅಷ್ಟೇ ಪ್ರಮಾಣದ ಪ್ರಪೋರ್ಷನೇಟ್ ಆಗಿ ಔಟ್ಪುಟ್ ನಮಗೆ ಸಿಗುತ್ತೆ ಅನ್ನುವಂಥದ್ದು ಎರಡನೇ ಹಂತ ಅಥವಾ ಎರಡನೇ ನಿಯಮ. Now figure C represents ದಿ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಸೊ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತಂದ್ರೆ ಅರ್ಥ ಏನು, ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳಿದ್ರೆ ಈ ಒಂದು ಹಂತದಲ್ಲಿ ಉದ್ಯಮವು ದೀರ್ಘಾವಧಿಯಲ್ಲಿ ಉತ್ಪಾದನಾಂಗಗಳ ಪ್ರಮಾಣವನ್ನು ಇನ್ನೂ ಮುಂದುವರೆದು ಹೆಚ್ಚಿಸುತ್ತಾ ಹೋದಂತೆಲ್ಲ ಇದುವರೆಗೆ ಪ್ರಮಾಣಾನುಗುಣವಾಗಿ ಸಿಕ್ತಿದ್ದಂತಹ ಉತ್ಪನ್ನ ಈಗ ನೇರವಾಗಿ ಕ್ಷೀಣಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ಪ್ರಾರಂಭ ಆಗುತ್ತೆ. ಇದಕ್ಕೆ ಕಾರಣಗಳನ್ನು ನಾವು ಆರ್ಥಿಕ ಮಿತವ್ಯಯಗಳು ಮತ್ತು ಅಪವ್ಯಯಗಳು ಅಂತ ಇದೆ, ನಮ್ಮಲ್ಲಿ ಚರ್ಚೆಯನ್ನು ಮಾಡೋಣಂತೆ. ಅದೇನೇ ಇರಲಿ, ಉತ್ಪಾದನೆ ದೀರ್ಘಾವಧಿಯಲ್ಲಿ 3 ಹಂತಗಳನ್ನು ಹಾದಿ ಹೋಗ್ತದೆ. ಉದ್ಯಮದ ಗಾತ್ರ ವಿಸ್ತರಣೆ ಆದಂತೆ ಒಂದು ಉದ್ಯಮ ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಉದ್ಯಮ 3 ಹಂತಗಳನ್ನು ಹಾದು ಹೋಗ್ತದೆ. ಮೊದಲನೇ ಹಂತದಲ್ಲಿ ಉತ್ಪಾದನೆ ಹೆಚ್ಚಾಗೋದ್ರಿಂದ, ಏರಿಕೆ ಆಗೋದ್ರಿಂದ ಅದಕ್ಕೆ ನಾವು ಏರಿಕೆ ಪ್ರತಿಫಲನ ನಿಯಮ ಅಂತ ಕರಿತೇವೆ. ಅದನ್ನು ಫಿಗರ್ ಎ ರೆಪ್ರೆಸೆಂಟ್ ಅನ್ನು ಮಾಡುತ್ತೆ. ಎರಡನೇ ಹಂತದಲ್ಲಿ ಉತ್ಪಾದನಾಂಗದ ಪ್ರಮಾಣ ಹೆಚ್ಚಿಸುತ್ತಾ ಹೋದಂತೆ ಉತ್ಪನ್ನದ ಪ್ರಮಾಣಾನುಗುಣವಾಗಿ ಅದು ಸ್ಥಿರವಾಗಿರೋದ್ರಿಂದ ಇದಕ್ಕೆ ನಾವು ಸ್ಥಿರಾತ್ಮಕ ಪ್ರತಿಫಲನ ನಿಯಮ ಅಂತ ಕರಿತೇವೆ. ಅದು ಡಯಾಗ್ರಾಮ್ ಬಿ ಅನ್ನೋದು ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇದೆ. ಇನ್ನು ಮುಂದುವರೆದು ದೀರ್ಘಾವಧಿಯಲ್ಲಿ ಉದ್ಯಮದ ಗಾತ್ರ ಹೆಚ್ಚಾಗ್ತಾ ಹೋದಂತೆ, ಅಂದರೆ ಉತ್ಪಾದನಾಂಗಗಳ ಪ್ರಮಾಣವನ್ನು ನಾವು ಹೆಚ್ಚಿಸ್ತಾ ಹೋದಂತೆಲ್ಲ ಉತ್ಪನ್ನದ ಪ್ರಮಾಣ ಏನಾಗುತ್ತೆ, ಕ್ಷೀಣಿಸ್ತಾ ಹೋಗ್ತದೆ. ಅದನ್ನು ನಾವು ಸ್ಟೇಜ್ 3 ಅಥವಾ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಥವಾ ಇಳಿಮುಖ ಪ್ರತಿಫಲನ ನಿಯಮ ಅಂತ ಕರಿತೇವೆ. ಅದು ಫಿಗರ್ ಸಿ ಅನ್ನೋದು ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇದೆ. ಸೊ ಎ ಈಸ್ ಫಾರ್ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಡಯಾಗ್ರಾಮ್ ಬಿ ಈಸ್ ಫಾರ್ the constant returns to scale, diagram C for the diminishing returns to scale. In my next session I would like to again elaborate for the in detail the laws of returns to scale. Till then let's have a small break. I hope you have understood this particular concept. Jai Hind.